ವಿಷ್ಣು ಶಿವ ಇದೆಲ್ಲ ಬಾಲಕೃಷ್ಣ ಆಯಿತಾ. 24 ಕ್ಯಾರೆಟ್ ಒರಿಜಿನಲ್ ಗೋಲ್ಡ್ ಲೀಫ್ ಪೇಂಟಿಂಗ್ ಆಗಿರೋಂಥ ಹಾಲ್ ಇದು. ಲೈಟ್ ಆನ್ ಆಗಿಲ್ಲ. 24 ಕ್ಯಾರೆಟ್ ಒರಿಜಿನಲ್ ಗೋಲ್ಡನ್ ಲೀಫ್ ಪೇಂಟ್ ಆಗಿರೋಂಥ ಹಾಲು. ಮೇಲ್ಗಡೆ ಸ್ಟೇನ್ ಗ್ಲಾಸ್ ಸ್ಕಾಟ್ಲ್ಯಾಂಡ್. ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಹಾಸ್. ಸೊ ಇವತ್ತು ನಾವೆಲ್ಲಿದ್ದೀವಪ್ಪ ಅಂದರೆ ದ ಕ್ಲೀನೆಸ್ಟ್ ಸಿಟಿ ಅಂತಲೇ ಕರೆಯುತ್ತಾರೆ, ಮೈಸೂರಲ್ಲಿದ್ದೀವಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಮೈಸೂರು ಅಂದರೆ ಸಾಮಾನ್ಯವಾಗಿ ಯಾರಿಗೇ ಆಗಲಿ, ನಮಗೆ ಆಗಲಿ ನಿಮಗೆ ಆಗಲಿ ಮೈಸೂರು ಅಂದಿಕ್ಷತನೇ ಮೈಸೂರು ಪ್ಯಾಲೇಸ್ ಆಗಿರ್ಬೋದು, ಅಂಬಾರಿ ಆಗಿರ್ಬೋದು, ಇದೆಲ್ಲ ನಿಮಗೆ ಜ್ಞಾಪಕ ಬರುತ್ತೆ. ಸೊ ಈ ಮೈಸೂರಿಗೆ ಬಂದು ಪ್ಯಾಲೇಸ್ನ ವಿಸಿಟ್ ಮಾಡಿಲ್ಲ ಅಂದರೆ ಅಲ್ಲಿ ಟ್ರಿಪ್ ಎಂಡ್ ಆಗೋಲ್ಲ, ಕಂಪ್ಲೀಟಾಗಿ ಎಂಡ್ ಆಗೋಲ್ಲ ಅಂತ ಅರ್ಥ. ಸೊ ಅದಕ್ಕೆ ನಾವು ಇವತ್ತು ಪ್ಯಾಲೇಸ್ನ ವಿಸಿಟ್ ಮಾಡೋಣ ಅಂತ ಮೈಸೂರಿಗೆ ಬಂದಿದ್ದೀರಿ. ರೈಟ್ ದೇರ್ ನೀವು ನೋಡ್ಬೋದು ಪ್ಯಾಲೇಸು. ಅಮೇಝಿಂಗ್ ವ್ಯೂ ಕಾಣಿಸ್ತಾ ಇದೆ ನೋಡಿ. ಸೊ ಇನ್ನೇನಿಗೆ ತಡ ಮಾಡೋದು. ಸೊ ಹೋಗೋಣ, ಒಳಗಡೆ ಹೋಗೋಣ. ಫುಲ್ ಹಿಸ್ಟಾರಿಕಲ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದೂ ತಿಳ್ಕೊಳೋದು ಸುಮಾರಿದೆ. ನಾವಿವಾಗ ಒಳಗಡೆ ಹೋದರೆ ಎಷ್ಟು ಗಂಟೆ ಮಿನಿಮಮ್ ಒನ್ ಅವರ್ 1.5 ಅವರ್ ಆಗಲೇಬೋದು ಹೊರಗಡೆ ಬರೋಕ್ಕೆ, ಯಾಕಂದರೆ ಅಷ್ಟು ಮಾಹಿತಿಗಳಿರುತ್ತೆ ನಾವು ತಿಳ್ಕೊಳೋದು. ಸೊ ಇನ್ನೇನಿಗೆ ತಡ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that, spitting slow, spitting fast, I go. ಸೊ ಎಕ್ಸಾಕ್ಟಾಗಿ ಟೈಮ್ ಬಂದ್ಬಿಟ್ಟು 4:10 ಇದೆ ಟೈಮು. ಸೊ ಫುಲ್ ಕಂಪ್ಲೀಟಾಗಿ ಎಷ್ಟು ನಿಮಿಷ ಆಗ್ಬೋದು ಅಂತ ನಮಗೆ ವಿಡಿಯೋ ಎಂಡಿಂಗಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ಹೋಗ್ತಾ ಇದ್ದೀರಿ ಒಳಗಡೆ. ಸೊ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು, ಎಲ್ಲ ಫಾರಿನ್ ಕಂಟ್ರೀಸ್ ಅವರು ಬಂದಿದ್ದಾರೆ ವಿಸಿಟ್ ಮಾಡೋಕ್ಕೆ ಪ್ಯಾಲೇಸ್ನ. ಅಫ್ಕೋರ್ಸ್ ಪ್ಯಾಲೇಸ್ ಅಂದರೆ ಎಲ್ಲ ಟೂರಿಸ್ಟ್ ಡೀಟೇಲ್ಸ್ ಸುಮಾರು ನೀವು ತಿಳ್ಕೊಬೋದು. ಸೊ ಅದಕ್ಕೋಸ್ಕರ ಫುಲ್ ಕ್ರೌಡ್ ಆಗಿದೆ, ವ್ಯೂ ಮಾತ್ರ ಅಮೇಝಿಂಗ್ ಆಗಿದೆ. ಸೊ ಬನ್ನಿ ಒಳಗಡೆ ಹೋಗಿ ನಾನು ನಿಮಗೆ ಟಿಕೆಟ್ಸ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸು ನಾನು ನಿಮಗೆ ಒಳಗಡೆ ತಿಳಿಸ್ಕೊಡ್ತೀನಿ. ಸೊ ಗಾಯ್ಸ್, ಇವಾಗ ನಾವು ಎಕ್ಸಾಕ್ಟಾಗಿ ಎಂಟ್ರೆನ್ಸಲ್ಲಿ ಇದ್ದೀವಿ. ಎಂಟ್ರೆನ್ಸಲ್ಲಿ ಇಲ್ಲಿ ಸ್ಲಿಪ್ಪರ್ ನಾವು ಹೊರಗಡೆ ಬಿಡಬೇಕಾಗುತ್ತೆ. ಸೊ ಸ್ಲಿಪ್ಪರ್ಗೆ ಪರ್ ಪೇರ್ 2 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಅವರು, ನೀವು ಅಲ್ಲಿ ನೋಡ್ಬೋದು. ಪರ್ ಪೇರ್ 2 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಸ್ಲಿಪ್ಪರ್ನ ನಾವು ಇಲ್ಲೇ ಬಿಟ್ಬಿಟ್ಟು ಒಳಗಡೆ ಹೋಗಬೇಕಾಗುತ್ತೆ. ಇದೇ ಗಾಯ್ಸ್ ಎಂಟ್ರೆನ್ಸು, ನೀವು ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗಲ್ಲಿ ನಿಮಗೆ ಟಿಕೆಟ್ ಕೌಂಟ್ರ್ ಬರುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಒಬ್ಬರಿಗೆ ದೊಡ್ಡವ್ರಿಗೆ 18 ಅಬೋಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ, ಬಿಲೋ 80ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಬ್ಯಾಗ್ ಚೆಕಿಂಗ್ ಕೂಡ ಇರುತ್ತೆ, ನೋಡ್ಬೋದು ನೀವು. ಸೊ ಇಲ್ಲಿಂದ ನಮಗೆ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. ವೈಟ್ ಇಟಾಲಿಯನ್ ನಿಯೋಕ್ಲಾಸಿಕಲ್ ಸ್ಟ್ಯಾಚ್ಯೂಸ್ ಇದೆ ನೋಡಿ. ವೈಟ್ ಇಟಾಲಿಯನ್ ನಿಯೋಕ್ಲಾಸಿಕಲ್ ಸ್ಟ್ಯಾಚ್ಯೂಸ್ ಬ್ರಿಟಿಷ್ ಮೈಸೂರು ಮಹಾರಾಜರಿಗೆ ಗಿಫ್ಟ್ ಆಗಿರುವಂಥದ್ದು.
ಇದರಲ್ಲಿ ಮಾಡೆಲ್ ಇದೆಯಲ್ಲ ಹಾಂ ಸರ್. ಇದು ಹಾಂ ಸರ್. ಈ ಮಾಡೆಲ್ ಬಂದು ಇದೇ ಎಕ್ಸಿಸ್ಟಿಂಗ್ ಪ್ಯಾಲೇಸ್ ಮಾಡೆಲ್. 70% ಅರಮನೆ ಮಂದಿ ಪೂರ್ತಿ ಕಂಪ್ಲೀಟಾಗಿ ಗ್ರಾನೈಟಲ್ಲೇ ಕಟ್ಟಿರೋಂಥದ್ದು. ಇನ್ನು 30% ಲೈಮ್ ವಾಟರ್ ಸಿಮೆಂಟ್ ವಿತ್ ಬ್ರಿಕ್ಸ್ ಸುಣ್ಣ ಜಲ್ಲಿ ಇಟ್ಟಿಗೆನ ಯೂಸ್ ಮಾಡಿರೋದು. ಗಣಪತಿನ ನೋಡ್ತಾ ಇದ್ದೀರಲ್ಲ, ಇದು ಎರಡನೇ ಅಂತ ಇಂಥ ಸ್ಟ್ಯಾಚ್ಯೂನ ನೀವು ನೋಡ್ತಾ ಇರೋದು. ಮೊದಲನೇದು ಬಂದು ರಾಜಸ್ಥಾನ್ ಜೋಧ್ಪುರ್ ಸಿಟಿ ಪ್ಯಾಲೇಸ್ ನೋಡ್ತಾ ಇದೆ. ಸೆಕೆಂಡ್ ಬಂದು ಮೈಸೂರು ಪ್ಯಾಲೇಸ್. ವೀಣಾ ಇದೆಯಲ್ಲ, ವೀಣಾ ಗಣಪತಿ ಅಂತ ಹೇಳ್ತಾರೆ. ಈ ಎಲ್ಲ ಮಣ್ಣು ಮೇಲೆ ಟೈನಿ ಗ್ಲಾಸ್ ಪೀಸ್ ವರ್ಕ್ ಆಗಿದೆಯಲ್ಲ, ಇದೆಲ್ಲ ಕುಡಿಗಾಡ್ ಫ್ಯಾಮಿಲಿಯವ್ರು ಕಾರ್ವಿಂಗ್ ಮಾಡಿರೋದು. ಈ ಕುಡಿಗಾಡ್ ಫ್ಯಾಮಿಲಿಯವರು ಶಿವಮೊಗ್ಗ ಡಿಸ್ಟ್ರಿಕ್ಟಿಂದ ಬರ್ತಾರೆ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅವರು ಇವತ್ತಿನ ಈ ಫ್ಯಾಮಿಲಿ ಇದೆ. ಗಿಫ್ಟಾಗಿ ಕೊಡ್ತಾರೆ. ಕೊಡ್ತಾರೆ. ರಾಮ ಸೀತಾ ಸರಸ್ವತಿನ ನೋಡ್ಬೋದು. ಕೆಳಗಡೆ ಹನುಮಾನ್, ಗಣಪತಿ, ದತ್ತಾತ್ರೇಯ, ನಂದಿ ನೋಡ್ಬೋದು. ಈ ಮಾಡೆಲ್ ಮಾಡಿರೋದು ರಾಜಸ್ಥಾನ್ ಮಹಾರಾಣ ಮಾರ್ಗದಲ್ಲಿ. ಎಲಿಫೆಂಟ್ ನೋಡಿ. ಗೇಟ್ ಮೇಲೆ ನೀವೇನು ನೋಡ್ತಾ ಇದ್ದೀರಾ, ಡಬಲ್ ಹೆಡೆಡ್ ಈಗಲ್ಲು ಎಲಿ ಅಂತ ಹೇಳ್ತಾರೆ. ಮಿಕ್ಸ್ಚರ್ ಆಫ್ ಅದರ್ ಅನಿಮಲ್ಸ್. ಲಯನ್ಸ್ ಬಾಡಿ, ಕ್ರೊಕೊಡೈಲ್ ಮೌತ್, ಎಲಿಫೆಂಟ್ ಟ್ರಂಕ್, ಕ್ರೊಕೊಡೈಲ್ ಸೈಸ್. ಸತ್ಯಮೇವ ದ್ವಯಾಧ್ಯಾಯಂ ಅಂತ ಬರ್ದಿದೆ. ಅಂದರೆ ಐ ಅಪ್ಹೋಲ್ಡ್ ಟ್ರೂತ್ ಆಲ್ವೇಸ್ ಅಂತ. ಆ ಕಡೆ ಈ ಕಡೆ ಎರಡು ಕಡೆ ಆನೆಗಳು ನೋಡ್ಬೋದು ನೀವು. ಇದು ಒರಿಜಿನಲ್ ಆನೆ ಚರ್ಮ. ಕಣ್ಣು ಮತ್ತು ದಂತ ಆರ್ಟಿಫಿಷಿಯಲು, ಚರ್ಮ ಒರಿಜಿನಲ್. 1955 ಜಯಚಾಮರಾಜೇಂದ್ರ ಒಡೆಯರ್ ಅವರು ಈ ಎರಡು ಆನೆನ ಬೇಟೆ ಆಡ್ತಾರೆ. ಅವಾಗಿಂದಲೂ ಇದಕ್ಕೆ ಕೆಮಿಕಲ್ ಹಾಕಿ ಪ್ರಿಸರ್ವ್ ಮಾಡ್ಕೊಂಡು ಬಂದಿರೋದು. ಟ್ಯಾಕ್ಸಿಡರ್ಮ ಅಂತ ಹೇಳ್ತಾರೆ. ಇದು ಎಲಿಫೆಂಟ್ ಎಂಟ್ರೆನ್ಸ್ ಗೇಟ್. ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ಇವಾಗಲೂ ಆನೆಗಳು ಇದೇ ಗೇಟಲ್ಲಿ ಒಳಗಡೆ ಬರೋದು. ಬಂದು ಒಟ್ಟಿಗೆ ಒಂದು ಗೂಡಲ್ಲಿ ನಿಲ್ತವೆ. ಗೂಡಲ್ಲಿ ನಿಂತಾಗ ಮಹಾರಾಜರು ಹೂವು ಹಾಕ್ತಾರೆ, ಪೂಜೆ ಮಾಡ್ತಾರೆ, ಕಬ್ಬೆಲ್ಲ ತಿನ್ನಿಸ್ತಾರಲ್ಲ, ಟಿ ವಿಯಲ್ಲಿ ನೋಡಿದ್ರಲ್ಲ, ಅದೆಲ್ಲ ಅಲ್ಲೇ ನಡೆಯುತ್ತೆ. ಸುಳ್ಳು ಅಂತ ಅನ್ಕೊಂಬಿಡಿ. ಇದೇ ಒರಿಜಿನಲ್ ಅಂಬಾರಿ. ಇದು ಪೂರ್ತಿ ಚಿನ್ನದಲ್ಲಿ ಮಾಡಿರೋದಲ್ಲ, ಖರ್ಜೂರದ ಮರದಲ್ಲಿ ಮಾಡಿರೋ ಅಂಥ ಅಂಬಾರಿ. ಇದ್ರ ಮೇಲೆ 80 kg ಚಿನ್ನ ಇದೆ. ಸರಿನೇ? ಆ ಕಡೆ ಈ ಕಡೆ ನೋಡಿಕೊಂಡು, ಈ ಕಡೆಯಿಂದ ಬನ್ನಿ, ನೋಡಿಕೊಂಡು ಬನ್ನಿ, ನೋಡ್ಕೊ ಬನ್ನಿ. ದಸರಾ ಪ್ರೊಸೆಷನ್ ಪೇಂಟಿಂಗ್ಸ್. ಈ ಪೇಂಟಿಂಗ್ನ 6 ಲೋಕಲ್ ಆರ್ಟಿಸ್ಟು ಪೇಂಟ್ ಮಾಡ್ತಾರೆ. 13 ವರ್ಷಗಳ ಕಾಲ ತಗೋತಾರೆ ಪೂರ್ತಿ ಪೇಂಟಿಂಗ್ ಮಾಡೋಕ್ಕೆ. 1944 ಈ ಪೇಂಟಿಂಗ್ಗಳು ಕಂಪ್ಲೀಟ್ ಆಗುತ್ತೆ. ದಸರಾ ಪ್ರೊಸೆಷನ್ ಪೇಂಟಿಂಗ್ ಇದೆಲ್ಲ ಕ್ಯಾನ್ವಾಸ್ ಮೇಲೆ ಪೇಂಟಿಂಗ್ ಆಗಿರೋಂಥದ್ದು. 3 ಡೈಮೆನ್ಷನಲ್ ಪೇಂಟಿಂಗ್ ಅಂತ ಹೇಳ್ತಾರೆ, ಮೋನಾಲಿಸ್. ಆ ಕಡೆ ಹೋಗ್ತೀರಾ, ಆ ಕಡೆ ತಿರುಗುತ್ತೆ. ಈ ಇಟಾಲಿಯನ್ ಟೈಲ್ಸ್ ಇದೆಲ್ಲ, ಇದು ಇಟಾಲಿಯಿಂದ ಬಂದಿರೋಂಥದ್ದು. ಇಟಾಲಿಯಿಂದ ಮಹಾರಾಜರು ಸ್ಪೆಷಲ್ ಆರ್ಡ್ರ್ ಮಾಡಿ ತರಿಸೋ ಅಂಥ ಹ್ಯಾಂಡ್ಮೇಡ್ ಇಟಾಲಿಯನ್ ಟೈಲ್ಸ್ಗಳಿವೆಲ್ಲ. ವೆಡ್ಡಿಂಗ್ ಹಾಲ್ ಇದೆ. ಸರಿನಾ? ಇಲ್ಲಿ ಹಾಲ್ ಇದೆಯಲ್ಲ, ಇವಾಗ ಮಹಾರಾಜರು ಇದ್ದಾರಲ್ಲ, ಈ ಮಹಾರಾಜರು ಜೋಧ್ಪುರ್ ರಾಣಿ ಜೊತೆಗೆ ಇಲ್ಲೇ ಮದುವೆ ಆಗೋದು 2016. ಈ ಹಾಲಲ್ಲಿ 26 ಕಾಲಮ್ಸ್ ಇದೆಯಲ್ಲ, ಇದೆಲ್ಲ ಬಂದು ಕಬ್ಬಿಣದ ಕಾಲಮ್ಸ್ಗಳು. ಮಹಾರಾಜರು ಸ್ಕಾಟ್ಲ್ಯಾಂಡಿಂದ ತರಿಸೋ ಅಂಥದ್ದು. ಇದೇನು ನೀವು ಟೈಲ್ಸ್ ನೋಡ್ತಾ ಇದ್ದೀರಾ, ಫ್ಲೋರ್ ಟೈಲ್ಸು, ಈ ಟೈಲ್ಸ್ ಎಲ್ಲ ಇಂಗ್ಲೆಂಡಿಂದ ಬರೋಂಥ ವಿಕ್ಟೋರಿಯನ್ ಟೈಲ್ಸ್. ಮೆಲ್ಟನ್ ಕಂಪನಿ ಅಂತ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋಂಥ ಟೈಲ್ಸ್ಗಳು. ಈ ಹಾಲ್ಗೆ ಇನ್ನೊಂದು ಹೆಸರಲ್ಲಿ ಕರೆಯೋದೇನೆಂದರೆ ಪಿಕಾಕ್ ಹಾಲ್ ಅಂತ ಕರೀತಾರೆ. ಪಿಕಾಕ್ ಫೆದರ್ ಪೇಂಟಿಂಗ್ಸು, ಪಿಕಾಕ್ ಟೈಲ್ಸ್ನ ನೋಡ್ಬೋದು ನೀವು. ಈ ಹಾಲ್ ಬಂದು ಆಕ್ಟೋಗನ್ ಶೇಪಲ್ಲಿದೆ. 8 ಕಾರ್ನರ್ಗಳು ಬರುತ್ತೆ, ನೋಡ್ಕೊಂಡು ಬನ್ನಿ. ಮಾಡಿರೋ ಅಂಥ ಡೋರ್ ಬರ್ಮಾ ಟೀಕುಡ್. ಈ ವುಡ್ ಬಂದು ಬರ್ಮಾ ಮೈನ್ಮಾರಿಂದ ತರಿಸ್ತಾರೆ. ಮಹಾರಾಜರು ಕಾರ್ವಿಂಗ್ ಮಾಡಿರೋದು ಗುಡಿಗಾಡ್ ಫ್ಯಾಮಿಲಿ ಅಂತ, ಶಿವಮೊಗ್ಗ ಡಿಸ್ಟಿಕ್ ಅವರು.
ನೋಡ್ತೀವಿ ಇದೆಲ್ಲ ಪೂರ್ತಿ ಬಂದು ರಾಯಲ್ ಫ್ಯಾಮಿಲಿ ಆಯಿಲ್ ಪೇಂಟಿಂಗ್ ಗ್ಯಾಲರಿ. ಇಲ್ಲಿ ನೋಡಿ 24ನೇ ಮಹಾರಾಜರು ಇದ್ದಾರಲ್ಲ, ಈ ಅರಮನೆನ ಇವರೇ ಕಟ್ಸೋಂಥವ್ರು. ಈ ಅರಮನೆನ ಶ್ರೀಕೃಷ್ಣರಾಜ ಒಡೆಯರು ಅವ್ರು ಕೂತಿರೋಂಥ ಸಿಂಹಾಸನ ಬಂದು ಮಹಾಭಾರತ ಕಾಲದ ಸಿಂಹಾಸನ ಇದು. 5000 ವರ್ಷಗಳ ಇತಿಹಾಸ ಇದೆ ಇದು. ಸರಿನೇ, ಮಹಾಭಾರತ ಕಾಲದ ಸಿಂಹಾಸನ. ಇದೇ ಸಿಂಹಾಸನ ನಾವು ಮೊನ್ನೆ ಅಂಡರ್ಗ್ರೌಂಡಿಗೆ ವಾಪಸ್ ಮಾಡಿದ್ದು. ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ನೀವು 1 ತಿಂಗಳು ಇದನ್ನು ಎಕ್ಸಿಬಿಟ್ ಮಾಡ್ತಾರೆ, ಬಂದಾಗ ನೋಡ್ಬೋದು. ಈ ಸಿಂಹಾಸನ ಮಾಡಿರೋದು ಅಂಜೂರದ ಮರದಲ್ಲಿ ಮಾಡಿರೋಂಥ ಸಿಂಹಾಸನ ಇದು. ಇದರ ಮೇಲೆ 280 kg ಚಿನ್ನ ಇದೆ. ರತ್ನ ಮತ್ತು ಅವಳದಲ್ಲಿ ಶೃಂಗಾರಗೊಂಡಿರೋಂಥ ಸಿಂಹಾಸನ ಬೆಳ್ಳಿ ಕೂಡ ಹಾಕಿದೆ. ಆನೆ ದಂತದ ಕಾರ್ವಿಂಗ್ಸ್ ಕೂಡ ಇದೆ ಇದ್ರ ಮೇಲೆ. ಅದ್ರ ಪಕ್ಕ ನೋಡಿ ಕಂಠೀರವ ನರಸಿಂಹರಾಜ ಒಡೆಯರ್, ಬೆಂಗಳೂರಲ್ಲಿ ಕಂಠೀರವ ಸ್ಟೇಡಿಯಂ ಇದೆಯಲ್ಲ, ಇವರ ಹೆಸರಲ್ಲೇ ಇರೋದು. ನೋಡಿ, ತಾಯಿ ತಂದೆ 23ನೇ ಮಹಾರಾಜರು. ಈ ಪೇಂಟಿಂಗಲ್ಲಿ ನೋಡಿ ರಾಣಿ ಕಣ್ಣು, ಚೇರು, ಅವ್ರ ಕೈಯಲ್ಲಿರೋ ಉಂಗುರ, ಸೀರೆ ಸಮೇತ ಈ ಕಾರ್ನರಿಂದ ಈ ಕಾರ್ನರ್ ಬನ್ನಿ. ಯಾವ ಕಾರ್ನರ್ ಬಂದರೂ ನಿಮ್ಮನ್ನೇ ನೋಡ್ತಾರೆ. ಚೇರ್ ಸಮೇತ ಟರ್ನ್ ಆಗುತ್ತೆ, ಆ ಕಡೆ ಈ ಕಡೆ ಓಡಾಡ್ಕೊಂಡು ನೋಡಿ. ಹ್ಞೂ ಸರ್. 24ನೇ ಮಹಾರಾಜ. ಲಂಡನ್ನಿಂದ ತಂದಿರೋಂಥದ್ದು. ಲಂಡನ್ ಅಂತ ಮೇಲೆ ಮಹಾರಾಜರು ಆಚೆ ಸುತ್ತಾಡಕ್ಕೆ ಹೋಗ್ತಾ ಇದ್ರಲ್ಲ, ಡಿಸ್ಟಿಕ್ ಟೂರಿಂಗ್ ಅಂತ, ಅವಾಗ ಮಹಾರಾಜರಿಗೆ ಗಿಫ್ಟ್ಗಳನ್ನ ಇದರೊಳಗಡೆ ಇಟ್ಬಿಟ್ಟು ಪ್ರೆಸೆಂಟೇಷನ್ ಇಟ್ಟು ಜನಗಳು ಕೊಡ್ತಿದ್ದಂಥ ಬಾಕ್ಸ್. ಮಹಾರಾಜರು ಇದನ್ನು ಲೈಫಲ್ಲಿ ಒಂದೇ ಒಂದು ಸತಿ ಯೂಸ್ ಮಾಡಿರೋದು, ಗಿಫ್ಟ್ಗಳನ್ನ ಇಸ್ಕೋಬೇಕಾದ್ರೆ. ಆ ಬಾಕ್ಸ್ ಮೇಲೆ ನೀವೇನು ವೈಟ್ ಕಾರ್ವಿಂಗ್ಸ್ ನೋಡ್ತಾ ಇದ್ದೀರಾ, ಇನ್ಲೇಟ್ ವರ್ಕ್ಗಳು, ಆ ಸ್ಟ್ಯಾಚ್ಯೂಗಳು, ಮಹಾತ್ಮ ಗಾಂಧೀಜಿ ಸ್ಟ್ಯಾಚ್ಯೂ ಎಲ್ಲ ಇದೆಯಲ್ಲ, ಇದೆಲ್ಲ ಆನೆ ದಂತದಲ್ಲಿ ಮಾಡಿರೋಂಥ. ಆಮೇಲೆ ಇನ್ವಿಟೇಷನ್ ಮೆಮೆಂಟೋಸ್, ಇನ್ವಿಟೇಷನ್ ಬಾಕ್ಸ್ ಅಂತ ಹೇಳ್ತಾರೆ, ವೆಡ್ಡಿಂಗ್ ಕಾರ್ಡ್, ಸೆರೆಮನಿ ಕಾರ್ಡ್. ಈ ಕಾರ್ಡ್ನೆಲ್ಲ ಒಳಗಡೆ ಇಟ್ಟು ಮಹಾರಾಜರಿಗೆ ಕೊಡ್ತಿದ್ರು. ನೋಡ್ಕೊಂಡು ಇನ್ಫಾರ್ಮೇಷನ್ ತೊಗೊಂಡು ಕೊಡ್ತಿದ್ರು. ಆಗ ಮಹಾರಾಜರು ಕೂರ್ತಾ ಇದ್ರು. ಈಗ ಮಹಾರಾಜರಿಗೆ ಪವರ್ ಇಲ್ವಲ್ಲ, ಅದಕ್ಕೆ ಮಹಾರಾಜರು ಕೂರಲ್ಲ, ಚಾಮುಂಡೇಶ್ವರಿನ ಕೂರಿಸ್ಕೊಂಡು ಉತ್ಸವದಲ್ಲಿ ತಗೊಂಡು ಬರ್ತಾರೆ. ಮುಂದೆ ನೋಡಿದ್ವಲ್ಲ, ಅದು ಇದು ಬಂದು 750 kg ಇರೋಂಥ ಅಂಬಾರಿ. ಈ ಪೇಂಟಿಂಗ್ನ ಮಾಡಿರೋ ಆರ್ಟಿಸ್ಟ್ ಬಂದು ಕೇಶವಯ್ಯ ಅಂತ, ಒಬ್ಬರೇ ಪೇಂಟಿಂಗ್ ಮಾಡೋದು, 5 ವರ್ಷ ತಗೋದ ಪೇಂಟಿಂಗ್ ಮಾಡೋದ್ರಲ್ಲಿ. ಈ ಆನೆ ಹೆಸರು ಬಂದು ಗಜರಾಜ್ ಅಂತ. ಈ ಪೇಂಟಿಂಗ್ನ ಒಬ್ಬರೇ ಮಾಡೋದು 5 ವರ್ಷ ತಗೊತಾರೆ, ಗಜರಾಜ್ ಅಂತ. ಈ ಆನೆ ದಂತ ನೋಡಿ, ನೋಡಿದ್ರ ಇಲ್ಲಿ, ಈ ಆನೆ ಒರಿಜಿನಲ್ ದಂತ ಅಲ್ಲಿಟ್ಟಿರೋ ರೂಮಲ್ಲಿ ತೋರಿಸ್ತೀನಿ ಬನ್ನಿ. ಟ್ಯಾಕ್ಸ್ ಕಲೆಕ್ಟರ್ ಆಫೀಸರ್ಗಳು ಕೂತ್ತಾ ಇದ್ದಂಥದ್ದು, ದಿವಾನ್ಸ್ಗಳು ಕೂತ್ಕೋತಾ ಇದ್ರು, ಅಂಬಾಸಿಡರ್ಸು, ಹಾರ್ಸ್ ಆಂಬ್ಯುಲೆನ್ಸ್. ಮಹಾರಾಜರು ಈ ಆಂಬ್ಯುಲೆನ್ಸ್ ಒಳಗಡೆ ಡಾಕ್ಟರ್ನ ಕೂಡ ಇರಿಸ್ತಿದ್ರು. ಲಿಫ್ಟು ಇವತ್ತು ವರ್ಕಿಂಗ್ ಕಂಡೀಷನಲ್ಲಿದೆ. ಮೇಲ್ಗಡೆ AC ಲಿಫ್ಟ್ ಅಂತ ಬಂದಿದ್ರೆ ಏರ್ ಕಂಡೀಷನ್ ಅಲ್ಲ, ಆಲ್ಟರ್ನೇಟ್ ಲಿಫ್ಟ್. ಬನ್ನಿ ಬೇಗ. ಇದು ಬಂದು ಮಹಾರಾಜರದ್ದು ಡ್ರೆಸ್ಸಿಂಗ್ ರೂಮ್. ಈ ರೂಮ್ ಒಳಗಡೆ ನೀವು ನೋಡಿ ಸೀಲಿಂಗ್ ನೋಡ್ಬೋದು, ಬ್ಯೂಟಿಫುಲ್ ಸೀಲಿಂಗು, ಬರ್ಮಾ ಟೀಕಲ್ಲಿ ಆಗಿರೋಂಥ ಸೀಲಿಂಗು. ಇದೆರಡು ದೊಡ್ಡ ಚೇರು ಮಹಾರಾಜರು ನೋಡ್ತಾ ಇದ್ದಂಥದ್ದು. ಈ ಚಿಕ್ಕ ಚೇರು ಗೆಸ್ಟ್ಗೆ. ಕ್ರಿಸ್ಟಲ್ ಗ್ಲಾಸ್ ಲೆಗ್ ಇದೆ ನೋಡಿ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಲೆಗ್ಗು. ಅಲ್ಲಿ ಗಜರಾಜ ಆನೆ ನೋಡಿದ್ವಲ್ಲ, ಅದೇ ಆನೆ ದಂತ ಇದೆ, ನೋಡ್ಕೊಳ್ಳಿ. ಸರಿನಾ, ಒರಿಜಿನಲ್ ಆನೆ ದಂತ. ಅಲ್ಲಿ ಫೋಟೋಲ್ ನಾನು ತೋರಿಸಿದ ಪೇಂಟಿಂಗಲ್ಲಿ ಅದೇ ಆನೆ ದಂತ ಇದೆ, ಒರಿಜಿನಲ್ ಆನೆ. ಮಧ್ಯದಲ್ಲಿರೋದು ಕಾಡೆಮ್ಮೆ ಕೊಂಬುಗಳು, ಒರಿಜಿನಲ್ ಕೊಂಬು. ಇಲ್ಲಿ ನೋಡಿ ಜಾಗ್ವಾರ್ಗಳಿದು, ಟೈಗರ್ ಥರ ಕಾಣುತ್ತೆ ಜಾಗ್ವಾರು. ಇದನ್ನ ಮಹಾರಾಜರು ಸ್ಕಾಟ್ಲೆಂಡಿಂದ ತರಿಸೋದು. ಎಂಟಿದೆ, ಮೆರಡ್ ಆಫ್ ಬ್ರಾನ್ಸ್, ತಾಮ್ರದಲ್ಲಿ ಮಾಡಿರೋಂಥ ಎಂಟಿದೆ. ಇಲ್ಲಿ 2 ನೋಡ್ಬೋದು, ಇನ್ನಾರು ಮುಂದೆ ಪ್ಯಾಲೇಸ್ ಗ್ರೌಂಡಲ್ಲಿ.
ಸೆಂಟ್ ಫಿಲೋಮಿನಾಸ್ ಚರ್ಚ್. ಈ ಚರ್ಚ್ನ 24ನೇ ಮಹಾರಾಜರು ಕಟ್ಸೋಂಥದ್ದು 1936 ಏಷ್ಯಾಸ್ ಟಾಲೆಸ್ಟ್ ಚರ್ಚ್. ಪೇಂಟಿಂಗಲ್ಲಿ ನೋಡಿ ರೋಲ್ಸ್ ರಾಯ್ಸ್ ಕಾರ್ ಇದೆಲ್ಲ ಇದನ್ನು ಮಹಾರಾಜರು ಯೂಸ್ ಮಾಡ್ತಾ ಇದ್ದಂಥದ್ದು. ಬರ್ಮಾ ಶೆಲ್ ಅಂದರೆ ಪೆಟ್ರೋಲ್ ಪಂಪು ಅವಾಗ, ಇವಾಗ ಇಂಡಿಯನ್ ಆಯಿಲು ಭಾರತ್ ಪೆಟ್ರೋಲ್ ಪಂಪ್ ಇದೆಯಲ್ಲ ಆ ಥರ ಬರ್ಮಾ ಶೆಲ್ ಇಲ್ಲ. ಎರಡು ಗೇಟು ಬರ್ಮಿಂಗ್ಹ್ಯಾಮ್ ಇಂಗ್ಲೆಂಡಿಂದ ಬಂದಿರೋದು ಇಲ್ಲೇ ಬರ್ದಿದೆ ನೋಡಿ, ಇಲ್ಲಿ ಬರ್ದಿದೆ ನೋಡ್ಕೊಂಡು. ನೋಡಿ ಇದೇನು ಫಿರಂಗಿಗಳು ನೋಡ್ತಾ ಇದ್ದೀರಾ, ಬ್ರಿಟಿಷರು ಮೈಸೂರು ಇದು ಬಂದು ಇವತ್ತಿಗೂ ಫೈರ್ ಮಾಡ್ತಾರೆ ದಸರಾ ಹಬ್ಬದಲ್ಲಿ. 21 ಗನ್ ಸಲ್ಯೂಟೇಷನ್ಸ್ ಇರ್ತದೆ ಲಾಸ್ಟ್ ಡೇ. ಈಗ ನೋಡಿ ಈ ಮಾಡೆಲ್ನ ಕೇರಳ ಸ್ಟೇಟ್ ಮೈಸೂರು ಮಹಾರಾಜರು ಕೊಟ್ಟಿರೋದು. ಕಾರ್ನರಲ್ಲಿ ರಾಧಾ ರುಕ್ಮಿಣಿ ಸ್ಟ್ಯಾಚು ಇದೆಯಲ್ಲ ಶ್ರೀಲಂಕಾದವ್ರು ಮೈಸೂರು ಮಹಾರಾಜರು ಕೊಟ್ಟಿರೋದು. ಹಿಂದೆ ಇದೆಲ್ಲ ಒರಿಜಿನಲ್ ಆನೆದಂತ, ಒರಿಜಿನಲ್ ಆನೆದ. ನೋಡಿ ರಿಫ್ಲೆಕ್ಟಿಂಗ್ ಇನ್ಫಿನಿಟಿ ಮಿರರ್ಸ್ ಇದೆಯಲ್ಲ, ಒಂದಿಂದ ಒಂದು ರಿಫ್ಲೆಕ್ಟ್ ಆಗ್ತಿದೆಯಲ್ಲ ಬೆಲ್ಜಿಯಮಿಂದ. ಇದೆರಡು ಕಾರ್ನರಲ್ಲಿ ಫ್ರೆಂಚ್ ಲ್ಯಾಂಪ್ ಸ್ಟ್ಯಾಂಡ್ ಇದೆಯಲ್ಲ, ಕಬ್ಬಿಣದಲ್ಲಿ ಮಾಡಿರೋ ಅಂತ ಫ್ರೆಂಚ್ ಲ್ಯಾಂಪ್ ಸ್ಟ್ಯಾಂಡು ಪ್ಯಾರಿಸಿಂದ ತಂದಿರೋದು ಮಹಾರಾಜರು. ಮಹಾರಾಜ್ ಮಾಡೆಲ್ ಮಾಡಿರೋದು ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ. ರೈಟ್ ಬಂದು 5 ಫೀಟ್ ಇತ್ತು, ರಿಯಲಿಸ್ಟಿಕ್ ಮಾಡೆಲ್. ಅವ್ರ ಬಾಡಿ ಗಾರ್ಡು ಅಲ್ಲಿರೋ ಕ್ಲಾಕ್ ಬಂದು ಇಂಗ್ಲೆಂಡ್ ಮಹಾರಾಣಿ ವಿಕ್ಟೋರಿಯಾ ಅವರು ಮೈಸೂರು ಮಹಾರಾಜರು ಕೊಟ್ಟಿರೋದು. ಫ್ರೆಂಚ್ ಲ್ಯಾಂಪ್ ಸ್ಟಾರ್ಟ್ ಪ್ಯಾರಿಸ್. ಇದು ಮಹಾರಾಜರದ್ದು ಪಬ್ಲಿಕ್ ದರ್ಬಾರ್ ಹಾಲು. ಮಹಾರಾಜರು ಅವಾಗ ಕೋರ್ಟ್ ಹಾಲ್ ಥರ ಯೂಸ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಮಹಾರಾಜರು ಅಲ್ಲಿ ಕೂತ್ಕೋತಾ ಇದ್ರು ಸಿಂಹಾಸನದ ಮೇಲೆ. ಮಹಾರಾಜರು ಫ್ಯಾಮಿಲಿ ಎಲ್ಲ ಮೇಲ್ಗಡೆ ಕೂತ್ಕೋತಾ ಇದ್ರು, ಈ ಕಡೆ ಜನ ಕೆಳಗೆ ನಿಲ್ತಾ ಇದ್ರು. ಇದು ಮೆಸೆಂಜರ್ ಲಾಬಿ, ಮೆಸೇಜ್ ಓದಿ ಮಹಾರಾಜರಿಗೆ ಹೇಳ್ತಿದ್ದಂಥದ್ದು. ಈ ಹಾಲಲ್ಲಿ ನೀವು ನೋಡ್ಬೋದು, ಈ ಸೀಲಿಂಗ್ ಎಲ್ಲ ಇದೆಯಲ್ಲ ಕ್ಯಾನ್ವಾಸ್ ಪೇಂಟಿಂಗ್ ಅಂತ ಹೇಳ್ತಾರೆ. ಈ ಸರ್ಕಲ್ ಒಳಗಡೆ ನೋಡಿ ಬ್ರಹ್ಮ ವಿಷ್ಣು ಶಿವನ ನೋಡ್ಬೋದು, ಚಾಮುಂಡೇಶ್ವರಿನ. ಆ ಸರ್ಕಲಿಂದ ಆಚೆಗಡೆ 10 ಅವತಾರ ನೋಡ್ಬೋದು ವಿಷ್ಣುದು, 10 ಅವತಾರ ನೋಡ್ಬೋದು. ಇನ್ಲೆಟ್ ವಿತ್ ಐವರಿ. ಅದ್ರ ಹಿಂದೆಗಡೆ ಆತ್ಮವಿಲಾಸ ಗಣಪತಿ ದೇವಸ್ಥಾನ ಇದೆ, ಅದು ಬರೀ ರಾಯಲ್ ಫ್ಯಾಮಿಲಿಯವ್ರಿಗೆ ಮಾತ್ರ. ಈ ಆತ್ಮವಿಲಾಸ ಗಣಪತಿ ಸ್ಟ್ಯಾಚು ಬಂದು 450 ಸಾಲಿಗ್ರಾಮದ ಕಲ್ಲಲ್ಲಿ ಮಾಡಿರೋಂಥ ಸ್ಟ್ಯಾಚು. ಈ ಕಲ್ಲು ನೇಪಾಲ್ ದಂಡಕೇರಿ ಬರಲ್ಲಿ ಸಿಗೋಂಥ ಕಲ್ಲಲ್ಲಿ ಮಾಡಿರೋಂಥ ಸ್ಟ್ಯಾಚು, ಅದು ಬರೀ ರಾಯಲ್ ಫ್ಯಾಮಿಲಿಯವ್ರಿಗೆ ಮಾತ್ರ. ಇಲ್ಲಿ ನೋಡಿ ಇನ್ನೊಂದು ಡೋರು ಸೇಮ್ ಟು ಸೇಮು, ರೋಸ್ವುಡ್ ಡೋರ್ ಇನ್ಲೆಟ್ ವಿತ್ ಐವರಿ. ಸೇಮ್ ಡೋರ್ ರೋಸ್ವುಡ್ ವಿತ್ ಇನ್ಲೆಟ್ ವಿತ್ ಐವರಿ. ಆನೆ ದಂತದ ಇನ್ಲೆಟ್ ವರ್ಕ್ ಆಗಿರೋದು. ಮೇಲ್ಗಡೆ ರಾಯಲ್ ಫ್ಯಾಮಿಲಿ ಎಂಬ್ಲಮು, ಆ ಕಡೆ ಈ ಕಡೆ ಕೃಷ್ಣನ್ನ ನೋಡ್ಬೋದು. ಇಂಗ್ಲಿಷ್ ಅವತರಣಿಕೆಯನ್ನು ಟಿಕೆಟ್ ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ಮಹಾರಾಜರು ಹಾಲಿಗೆ ಬಂದು ಸಿಂಹಾಸನದ ಮೇಲೆ ಕೂರ್ತಾರೆ, ಗೊತ್ತಾ? ಇದೇ ಹಾಲಲ್ಲಿ ಮಹಾರಾಜರು ಎಂಟ್ರಿ ಆಗೋ ಬಾಗಿಲು 106 kg ಬೆಳ್ಳಿಯಲ್ಲಿ ಮಾಡಿರೋಂಥ ಬಾಗಿಲಿದು. ಸಿಂಹಾಸನದ ಮೇಲೆ ಕೂರ್ತಾರೆ. ಈ ಸಿಂಹಾಸನ ಬಂದು ಮಹಾಭಾರತ ಕಾಲದ ಸಿಂಹಾಸನ ನಾನು ಹೇಳಿದ್ನಲ್ಲ, ಆ ಸಿಂಹಾಸನದ ಮೇಲೆ ಕೂರ್ತಾರೆ. 9 ದಿವಸಗಳ ಕಾಲ ಬೆಳಿಗ್ಗೆ ಸಂಜೆ 9 ದಿವಸದ ಕಾಲ ಬೆಳಿಗ್ಗೆ
ಕೆಜಿ ಬೆಳ್ಳಿಯಲ್ಲಿ ಮಾಡಿರೋ ಬಾಗಿಲಿದು. ಮೇಲ್ಗಡೆ ಬ್ರಹ್ಮ, ವಿಷ್ಣು, ಶಿವ ಇದೆಲ್ಲ ಬಾಲಕೃಷ್ಣ ಆಯಿತಾ. 24 ಕ್ಯಾರೆಟ್ ಒರಿಜಿನಲ್ ಗೋಲ್ಡ್ ಲೀಫ್ ಪೇಂಟಿಂಗ್ ಆಗಿರೋಂಥ ಹಾಲ್ ಇದು. ಲೈಟ್ ಆನ್ ಆಗಿಲ್ಲ. 24 ಕ್ಯಾರೆಟ್ ಒರಿಜಿನಲ್ ಗೋಲ್ಡನ್ ಲೀಫ್ ಪೇಂಟ್ ಆಗಿರೋಂಥ ಹಾಲು. ಮೇಲ್ಗಡೆ ಸ್ಟೇನ್ ಗ್ಲಾಸ್ ಸ್ಕಾಟ್ಲ್ಯಾಂಡ್. ಇದೆಲ್ಲ ಬಂದು ಬರ್ಮಾ ಟೀ ಕುಟಲ್ಲಿ ಮಾಡಿರೋಂಥ ಸೀಲಿಂಗ್ ಈ ಕಡೆ ಅಂತ. ಇದೇನು ನಾವು ನೋಡ್ತಾ ಇದ್ದೀವಿ, ಈ ಫ್ಲೋರ್ ಮಾರ್ಬಲ್ಸ್ ಎಲ್ಲ ಇಟಾಲಿಯನ್ ಕರಾರಾ ಮಾರ್ಬಲ್ಸ್. ಎಲ್ಲ ಡ್ರಾಯಿಂಗ್ಸ್ ಆಗಲ್ಲ ಸರಿನೇ, ಇಲ್ಲಿಗೆ ಪ್ಯಾಲೇಸ್ ಮುಕ್ತಾಯವಾಗಿದೆ. ಗುರು ಕೊನೆಗೂ ಹೊರಗಡೆ ಬಂದಿದ್ದೀರಿ, ಅರಮನೆಯಿಂದ ಹೊರಗಡೆ ಬಂದಿದ್ದೀವಿ. ಸುಸ್ತಾಗ್ಬಿಡ್ತು ನನಗಂತೂ. ಫುಲ್ ಎಕ್ಸ್ಪೀರಿಯನ್ಸ್ ಅಂತೂ ಬೇರೆ ಲೆವೆಲ್ ಆಗಿದೆ. ಅವ್ರದ್ದು ಕತೆ ಆಗಿರ್ಬೋದು, ಅಮೇಝಿಂಗ್ ಅಂತಲೇ ಹೇಳ್ಬೋದು. ಸೊ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು ಈ ಪ್ಲೇಸ್ನ. ಮೈಸೂರಿಗೆ ಬಂದರೆ ತಪ್ಪದೆ ಈ ಜಾಗಕ್ಕೆ ಬನ್ನಿ, ವಿಸಿಟ್ ಮಾಡಿ, ಎಲ್ಲ ವಿಷಯನ ತಿಳ್ಕೊಳ್ಳಿ. ನಿಮ್ಮ ಮಕ್ಳಿಗೂ ಹೇಳಿ, ಮನೆಯವ್ರಿಗೂ ಹೇಳಿ. ಇತಿಹಾಸನ ಮರಿಬೇಡ್ರಿ. ಪ್ರತಿಯೊಂದು ವಿಷಯನೂ ನಿಮ್ಮ ಮಕ್ಕಳಿಗೆ ತಿಳಿಸಿ ಅಂತ ಹೇಳ್ತಾ, ನಾವು ಕರೆಕ್ಟಾಗೆ ಈ ಅರಮನೆಗೆ ಎಂಟ್ರಿ ಆಗಿದ್ದ ಟೈಮಿಂಗ್ಸ್ ಬಂದ್ಬಿಟ್ಟು 4:17 ಅನಿಸುತ್ತೆ, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, 4:17. ಸೊ ಇವಾಗ ಟೈಮ್ ಬಂದ್ಬಿಟ್ಟು 5:51. ಸೊ ಹಂಗಂದರೆ ಲೆಕ್ಕಾಚಾರ 1.5 hour 2 hours ಮ್ಯಾಕ್ಸಿಮಮ್ ಬೇಕಾಗುತ್ತೆ ನೀವು ಫುಲ್ ಅರಮನೆನ ಸುತ್ತಾಡಬೇಕಂದ್ರೆ. ಸೊ ಪ್ಯಾಲೇಸ್ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು ಅಡಲ್ಟ್ಸ್ಗೆ 100 rupees. ಸೊ ಚಿಲ್ಡ್ರನ್ಸಿಗೆ ಬಂದ್ಬಿಟ್ಟು 50 rupees ಇರುತ್ತೆ. ಲೈಟ್ ಶೋ ಬಂದ್ಬಿಟ್ಟು ಈವ್ನಿಂಗ್ 7 o'clock ಏನೋ ಇರುತ್ತೆ. ಇದು ಸಂಡೇ ಬಂದ್ಬಿಟ್ಟು ಪ್ಯಾಲೇಸ್ ಕ್ಲೋಸ್ ಆಗಿರುತ್ತೆ, ಫುಲ್ ಕ್ಲೋಸು. ಆಮೇಲೆ ಇನ್ನೊಂದು ಮೇಯ್ನ್ ಒಂದು ವಿಷಯ ಅಂದರೆ, ಅರಮನೆಗೆ ಬಂದರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ನಿಮ್ಮ ವಸ್ತುಗಳನ್ನ ಸೇಫಾಗಿ ಇಟ್ಕೊಳ್ಳಿ. ಯಾಕಂದರೆ ಇವಾಗ ಒಂದು 2-3 ಜನ ಅದು ಪರ್ಸ್ ಆಗಿರ್ಬೋದು, ಮೊಬೈಲ್ ಆಗಿರೋದು ಕಳೆದೋಗಿದೆ. ರಾಬರ್ಸ್ ಆಗಿರ್ಬೋದು, ತುಂಬ ಜನ ಕಳ್ಳರು ಇರ್ತಾರೆ. ಯಾಕಂದರೆ ಅಷ್ಟು ಜನ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಸೊ ಕೇರ್ಫುಲ್ ಆಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against